ಹೊಸ ವರ್ಷಕ್ಕೆ ಮಂಡ್ಯದ ಕೆಲವು ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಮುಖ ನದಿ ತೀರದ ಪ್ರವಾಸಿ ತಾಣಗಳ ಪ್ರವೇಶಕ್ಕೆ ಬ್ರೇಕ್ ಹಾಕಲಾಗಿದೆ. ಶ್ರೀರಂಗಪಟ್ಟಣ ವಿಶೇಷವಾಗಿ ಪಾಂಡವಪುರ, ಮಳವಳ್ಳಿ ತಾಣಗಳಿಗೆ ನಿರ್ಬಂಧ ಹೇರಲಾಗಿದೆ. ನದಿ ತೀರವಾದ ಬಲಮುರಿ, ಕೆಆರ್ಎಸ್, ಹಿನ್ನೀರು, ಸಂಗಮ್, ಮುತ್ತತ್ತಿ, ಹೇಮಾವತಿ ಚೆಕ್ ಡ್ಯಾಂ ಸೇರಿದಂತೆ ಅರಣ್ಯ ಪ್ರದೇಶ, ಕರಿಘಟ್ಟ, ಮೇಲುಕೋಟೆ, ಬಸವನಬೆಟ್ಟ ಹೀಗೆ ಹಲವು ಕಡೆ ನಿರ್ಬಂಧವನ್ನು ಹೇರಿ ಜಿಲ್ಲಾಡಳಿತ ಆದೇಶವನ್ನು ಹೊರಡಿಸಿದೆ. ಈಗ ಬೆಂಗಳೂರು ಅಂದಾಗ ಹಾಟ್ಸ್ಪಾಟ್ ಏರಿಯಾಗಳನ್ನು ನೀವು ಗಮನಿಸಿದ್ರಿ. ಇನ್ನು ಜಿಲ್ಲಾವಾರು ನಾವು ನೋಡ್ತಾ ಹೋಗೋದಾದ್ರೆ ಕೆಲವೊಂದು ಪ್ರವಾಸಿ ತಾಣಗಳು ಅಂತಿರುತ್ತೆ. ಅಲ್ಲಿಗೆ ತೆರಳಿ ಜನಸಾಮಾನ್ಯರು ಹೊಸ ವರ್ಷದ ಸ್ವಾಗತಕ್ಕೆ ಒಂದಷ್ಟು ಮೋಜು ಮಸ್ತಿ ಪಾರ್ಟಿಗಳಲ್ಲಿ ತೊಡಗಿಕೊಳ್ಳಬಹುದು. ಇದೇ ಹಿನ್ನೆಲೆಯಲ್ಲಿ ನೋಡಿ, ಮಂಡ್ಯ ಪ್ರವಾಸಿ ತಾಣಗಳಿಗೆ ಜಿಲ್ಲಾಡಳಿತ ನಿರ್ಬಂಧ ಹೇರಿ ಆದೇಶವನ್ನು ಹೊರಡಿಸಿದೆ. ಶ್ರೀರಂಗಪಟ್ಟಣ, ಪಾಂಡವಪುರ, ಕೆಆರ್ಎಸ್, ಹಿನ್ನೀರು, ಮಳವಳ್ಳಿ, ಸಂಗಮ್, ಮುತ್ತತ್ತಿ, ಹೇಮಾವತಿ ಚೆಕ್ ಡ್ಯಾಂ ಹೀಗೆ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಎಲ್ಲಿಂದ ಎಲ್ಲಿವರೆಗೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಇವತ್ತು ಬೆಳಗ್ಗೆ 6 ಗಂಟೆಯಿಂದನೇ ಯಾರೂ ಕೂಡ ಅಲ್ಲಿಗೆ ಹೋಗೋ ಹಾಗಿಲ್ಲ ಅಂಥೇಳಿ ಸೂಚನೆಯನ್ನು ಹೊರಡಿಸಲಾಗಿದೆ. ಸಂಜೆ 6 ಗಂಟೆವರೆಗೂ ಕೂಡ ಪ್ರವೇಶ ನಿರ್ಬಂಧಿಸಲಾಗಿದೆ. ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಆ ಸ್ಥಳಗಳಲ್ಲಿ 144 ಸೆಕ್ಷನನ್ನು ಜಾರಿಗೆ ತರಲಾಗಿದೆ. ಹೊಸ ವರ್ಷ ಅಂದಾಗ ಮೋಜು ಮಸ್ತಿಯಲ್ಲಿ ಯಾರು ಏನು ಮಾಡ್ತಾರೆ ಅಂತ ಅರಿವಿಗೆ ಸಿಗೋದಿಲ್ಲ. ಹಾಗಾಗಿ ಮುಂಜಾಗ್ರತಾ ಕ್ರಮ ಅನ್ನೋದು ಬಹಳ ಮುಖ್ಯ. ವಿಶೇಷವಾಗಿ ಪ್ರವಾಸಿ ತಾಣಗಳಲ್ಲಿ 144 ಸೆಕ್ಷನನ್ನು ಜಾರಿಗೊಳಿಸಲಾಗಿದೆ. 144 ಸೆಕ್ಷನ್ ಇತ್ತು ಅಂತ ಹೇಳಿದ್ರೆ 5ಕ್ಕಿಂತ ಹೆಚ್ಚು ಮಂದಿ ಏಕಕಾಲದಲ್ಲಿ ಒಂದೇ ಕಡೆ ಸೇರೋ ಹಾಗಿಲ್ಲ. ಸೊ ಹಾಗಾಗಿ ನಿಷೇಧದ ಸ್ಥಳಗಳಲ್ಲಿ ಹೆಚ್ಚಿನ ಜನ ಸೇರೋ ಹಾಗಿಲ್ಲ. ಹೊಸ ವರ್ಷದ ಸಂಭ್ರಮಾಚರಣೆ ಮಾಡೋದಕ್ಕೆ ಯಾವುದೇ ರೀತಿಯ ಅನುಮತಿ ಅನ್ನೋದಿರೋದಿಲ್ಲ. ನಿರ್ಬಂಧ ಆದೇಶ ಉಲ್ಲಂಘಿಸಿದವರ ವಿರುದ್ಧ ಪೊಲೀಸ್ ಇಲಾಖೆಯಿಂದ ಕಾನೂನು ಕ್ರಮದ ಎಚ್ಚರಿಕೆಯನ್ನು ನೀಡಲಾಗಿದೆ. ಇದು ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ನಿಯಮಗಳು ಅಂದಾಗ ಕೇವಲ ನಿಯಮಗಳಾಗಿ ಅಷ್ಟೇ ಉಳ್ಕೊಳ್ಳೋದಲ್ಲ, ಅದು ಕಟ್ಟುನಿಟ್ಟಿನಲ್ಲಿ ಜಾರಿಗೆ ಬರಬೇಕಾಗತ್ತೆ. ಸೊ ನಿರ್ಬಂಧ ಆದೇಶ ಏನಿದೆ ಅದನ್ನು ಯಾರಾದರೂ ಉಲ್ಲಂಘನೆ ಮಾಡಿದ್ರಿ, ಶ್ರೀರಂಗಪಟ್ಟಣ, ಪಾಂಡವಪುರ, ಮಳವಳ್ಳಿ, ಕೆಆರ್ಎಸ್, ಹಿನ್ನೀರು, ಸಂಗಮ್, ಮುತ್ತತ್ತಿ, ಬಲಮುರಿ ಇಲ್ಲೇನಾದರೂ ಬಂದೋ ನೀವೇನಾದರೂ ಹೊಸ ವರ್ಷದ ಸಂಭ್ರಮಾಚರಣೆ ಮಾಡೋಣ ಅಂತ ಅಂದ್ಕೊಂಡಿದ್ರೆ ಪ್ಲ್ಯಾನ್ನ ಕೈ ಬಿಡೋದು ಒಳ್ಳೆಯದು. ಒಂದು ಪಕ್ಷ ನಿರ್ಬಂಧ ಅಥವಾ ನಿಯಮಗಳನ್ನು ಮೀರಿ ನೀವೇನಾದರೂ ಅಲ್ಲಿ ಸಂಭ್ರಮಾಚರಣೆಗೆ ತೊಡಗಿದ್ರೆ ಖಂಡಿತವಾಗ್ಲೂ ಕಾನೂನಿನ ಕ್ರಮಕ್ಕೆ ಗುರಿಯಾಗಬೇಕಾಗತ್ತೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾ ಹೋಗ್ತಾರೆ. ರಾಘವೇಂದ್ರ, ಹೊಸ ವರ್ಷಾಚರಣೆ ಅಂದಾಗ ಬೆಂಗಳೂರು ವಿಶೇಷವಾಗಿ ಹಾಟ್ಸ್ಪಾಟ್ಗಳಲ್ಲಿ ಸ್ಪೆಷಲ್ ಆಗಿ ಸೆಲೆಬ್ರೇಷನ್ ಮೋಡಲ್ ಇರ್ತಾರೆ. ಈ ಮಂಡ್ಯ ಭಾಗಕ್ಕೆ ಬರೋದಾದ್ರೆ ಪ್ರವಾಸಿ ತಾಣಗಳು ಬಹಳ ಅಧಿಕ. ಹಾಗಾಗಿ ಅಲ್ಲಿ ಕಟ್ಟುನಿಟ್ಟಿನ ನಿಯಮಗಳನ್ನು ಯಾವ ರೀತಿ ಜಾರಿಗೊಳಿಸಿದ್ದಾರೆ ರಾಘವೇಂದ್ರ? ಎಸ್ ದಿವ್ಯಶ್ರೀ, ಏನು ಹೊಸ ಸಂಭ್ರಮಾಚರಣೆಗೆ ಇವತ್ತು ಸಂಜೆಯಿಂದಲೇ ಕೂಡ ಪ್ರಮುಖ ಪ್ರವಾಸಿ ಸ್ಥಳಗಳು ಜಿಲ್ಲೆಯಲ್ಲಿ ಬರ್ತಾರೆ ಅಂತ ಹೇಳಿ ಇವತ್ತು ಕಾವೇರಿ ನದಿ ತೀರದ ಪ್ರಮುಖ ಪ್ರವಾಸಿ ಸ್ಥಳಗಳಾದ ಬಲಮುರಿ, ಕಾವೇರಿ ಸಂಗಮ, ಕೆಆರ್ಎಸ್, ಹಿನ್ನೀರು, ವೇಣುಗೋಪಾಲ ಸ್ವಾಮಿ ಟೆಂಪಲ್ ಸೇರಿದಂತೆ ಮುತ್ತತ್ತಿ ಹಾಗೂ ಏನು ಅರಣ್ಯ ಪ್ರದೇಶಗಳಿದೆ, ಅಲಗೂರು ಅರಣ್ಯ ಪ್ರದೇಶ, ಕರಿಘಟ್ಟ ವನ್ಯಜೀವಿ ಪ್ರವಾಸಿ ಸ್ಥಾನ ಹಾಗೂ ಏನು ಪ್ರಕೃತಿ ಸೌಂದರ್ಯ ಉಳ್ಳುವಂತಹ ಬಸವನಬೆಟ್ಟ, ಇವೆಲ್ಲಾ ಪ್ರವಾಸಿ ಸ್ಥಳಗಳು ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲಾಡಳಿತ ಈಗ ಒಂದು 144 ಸೆಕ್ಷನ್ ನಿಷೇಧ ಮಾಡುವ ಮೂಲಕ ಈ ಪ್ರವಾಸಿ ಸ್ಥಳಗಳಿಗೆ ಪ್ರವಾಸಿಗರಿಗೆ ನಿರ್ಬಂಧ ಇರಿದೆ. ಯಾಕೆಂದ್ರೆ ಏನು ಹೊಸ ಆಚರಣೆಗೆಂದು ಬೇರೆ ಬೇರೆ ಸ್ಥಳಗಳಿಂದ ಅಂದ್ರೆ ರಾಜ್ಯದ ವಿವಿಧೆಡೆಗಳಿಂದ ಬಹುತೇಕ ಬೆಂಗಳೂರು ಎಂದು ಈ ಒಂದು ಮಂಡ್ಯ ಜಿಲ್ಲೆಗೆ ಬಂದು ಅದರಲ್ಲೂ ಕೂಡ ಕಾವೇರಿ ನದಿ ತೀರದಲ್ಲಿ ಮೋಜು ಮಸ್ತಿಯನ್ನ ಮಾಡಿ ಹಲವು ಪ್ರಾಣಾಪಾಯಗಳು ಸಂಭವಿಸಿವೆ ಹಿಂದೆ ಕೂಡ. ಹೀಗಾಗಿ ಕೂಡ ಜಿಲ್ಲಾಡಳಿತ ಈಗ ಎಚ್ಚೆತ್ತುಕೊಂಡು ಮುನ್ನೆಚ್ಚರಿಕೆ ಕ್ರಮವಾಗಿ ಆ ಒಂದು ಪ್ರಮುಖ ಸ್ಥಳಗಳಿಗೆ ಈಗ 144 ಸೆಕ್ಷನ್ ಅನ್ನು ಜಾರಿಗೊಳಿಸುವ ಮೂಲಕ ಪ್ರವಾಸಿಗರಿಗೆ ನಿರ್ಬಂಧ ಹೇಳಿದೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಾಳೆ ಸಂಜೆ 6 ಗಂಟೆವರೆಗೂ ಕೂಡ ಆ ಒಂದು ಪ್ರಮುಖ ಸ್ಥಳಗಳಲ್ಲಿ ಏನು ಹೊಸ ಸಂಭ್ರಮಾಚರಣೆಗೆ ಅಂತ ಬರುವಂತಹ ಎಲ್ಲ ಪ್ರವಾಸಿಗರಿಗೂ ಕೂಡ ನಿರ್ಬಂಧ ಹೇರಿ ಆದೇಶವನ್ನು ಹೊರಡಿಸಿದ್ದು, ಯಾರಾದ್ರೂ ಈ ಒಂದು ಕಾನೂನನ್ನ ಉಲ್ಲಂಘನೆ ಮಾಡಿದ್ರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿ ಈಗ ಪೊಲೀಸ್ ಇಲಾಖೆ ಕೂಡ ಎಚ್ಚರಿಕೆ ಕೊಟ್ಟಿದೆ. ಜೊತೆಗೆ ಏನು ಆ ಪ್ರಮುಖ ಪ್ರವಾಸಿ ಸ್ಥಾನಗಳು ಏನಿವೆ ಈಗ ಕಾವೇರಿ ನದಿ ತೀರದ ಸ್ಥಳಗಳಾದಂತಹ ಹಿನ್ನೀರು, ಕೆಆರ್ಎಸ್, ಹಿನ್ನೀರು, ಶ್ರೀರಂಗಪಟ್ಟಣದ ಬಲಮುರಿ ಹಾಗೂ ಸಂಗಮ ಇಂತಹ ಪ್ರದೇಶಗಳಲ್ಲಿ ಈಗ ಪೊಲೀಸರ ಭದ್ರತೆಯನ್ನು ಕೂಡ ಹಾಕಿ ಅಲ್ಲಿಗೆ ಬ್ಯಾರಿಕೇಡ್ ಅನ್ನು ಅಳವಡಿಸುವ ಮೂಲಕ ಪ್ರವಾಸಿಗರಿಗೆ ನಿರ್ಬಂಧ ಇರಿದೆ. ಈ ಮೂಲಕ ಹೊಸ ಸಂಭ್ರಮಾಚರಣೆಯಲ್ಲಿ ಆಗುವಂತಹ ಅನಾಹುತಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನ ಕೈಗೊಳ್ಳಲಾಗಿದೆ ಈಗ SP ಅವರು ಕೂಡ ತಿಳಿಸಿರುವಂತದ್ದು. ದಿವ್ಯಶ್ರೀ, ಈಗ ಜನಸಾಮಾನ್ಯರಿಗೆ ನಿಯಮಗಳು ಅಂತ ಜಾರಿಗೆ ತಂದು ಬಿಡ್ತಾರೆ. ಕೆಲವೊಬ್ಬ ಪ್ರಭಾವಿಯೋ ದುಡ್ಡಿರೋರೋ ಇಂಥ ಹಾಟ್ಸ್ಪಾಟ್ಗಳನ್ನು ತಮ್ಮದೇ ಆದಂಥ ಸೆಲೆಬ್ರೇಷನ್ ಮೋಡ್ನ ಪ್ಲೇಸ್ಗಳಾಗಿ ಮಾಡ್ಕೊಂಡ್ಬಿಡ್ತಾರೆ. ಪ್ರತಿಯೊಬ್ಬರಿಗೂ ನಿಯಮ ಅಂದರೆ ನಿಯಮನೇ. ಈ ಮಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಳ್ತಾ ಇದ್ದಾರೆ ರಾಘವೇಂದ್ರ?
SDVC ಯಾರೇ ಆದ್ರೂ ಕೂಡ ಏನು ಇವತ್ತು ವಿಧಿಸಿರುವಂತ ನಿಷೇಧಾಜ್ಞೆ ಇದೆ, ಪ್ರಮುಖ ಪ್ರವಾಸಿ ಸ್ಥಾನ ಅದು ಕೂಡ ಕಾವೇರಿ ನದಿ ತಟ ಜಿಲ್ಲೆಗಳಲ್ಲಿ ಪಾರ್ಟಿ ಮಾಡೋದಾಗ್ಲಿ ಅಥವಾ ಹೊಸ ವರ್ಷವನ್ನ ಆಚರಣೆ ಮಾಡ್ತೀವಿ ಅಂತ ಹೇಳಿ ಬೇರೆ ಬೇರೆ ರೀತಿಯಾಗಿ ನಾವು ಪರ್ಮಿಷನ್ ತಗೊಂಡಿದೀವಿ ಅಂತ ಯಾರಿಗೂ ಕೂಡ ಈ ಒಂದು ಆದೇಶ ಎಲ್ಲರಿಗೂ ಕೂಡ ಅನ್ವಯ ಆಗುತ್ತೆ. ಯಾರಾದ್ರೂ ಇಂಥದನ್ನ ಮಾಡದ್ದೇ ಆದ್ರೆ ಅವರ ವಿರುದ್ಧ ಕಟ್ಟುನಿಟ್ಟ ಕ್ರಮವನ್ನು ಜರುಗಿಸ್ತೀವಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಕೂಡ ತಿಳಿಸಿದ್ದಾರೆ. ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಪ್ರಮುಖ ಆಯಕಟ್ಟಿನ ಸ್ಥಳಗಳಲ್ಲಿ ಏನು ನದಿ ತೀರದ ಸ್ಥಳಗಳಿದೆ ಈ ಒಂದು ಸ್ಥಳಗಳ ಬಳಿ ಪೊಲೀಸ್ ಭದ್ರತೆಯನ್ನು ಕೂಡ ಹಾಕುವಂತ ಕೆಲಸವನ್ನ ಮಾಡ್ತೇವೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಹಾಗಾಗಿ ಕೂಡ ಈ ಕಾನೂನು ಎಲ್ರಿಗೂ ಒಂದೇ ಅಂತ ಹೇಳಿದ್ರು ಕೂಡ ಕೆಲವೊಂದು ಕಡೆಗಳಲ್ಲಿ ರೆಸಾರ್ಟ್ನವರು ಅಥವಾ ನದಿ ತೀರದಲ್ಲಿ ಮಾಡುವಂತವ್ರು ಕೂಡ ಮಾಡ್ತಾರೆ. ಅದರ ಹಂತದ ಮೇಲೆ ಈಗ ಜಿಲ್ಲಾಡಳಿತ ಯಾವ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿರುವಂತದ್ದು. ದಿವ್ಯಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಘವೇಂದ್ರ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.